ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸುದೀಪ್ ಸರ್ ಅವರ ಒಂದು ಮುಂದಿನ ಸಿನಿಮಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಅವರ ಮಾರ್ಕ್ ಸಿನಿಮಾ ಆದಮೇಲೆ ಯಾವೆಲ್ಲ ಸಿನಿಮಾಗಳು ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸುದೀಪ್ ಸರ್ ಅವರ ಅಪ್ಕಮಿಂಗ್ ಮೂವಿಯಪ್ಪ ಅಂತಂದರೆ ರಿಲೀಸ್ಗೆ ರೆಡಿ ಆಗ್ತಿರೋ ಮೂವಿಯಪ್ಪ ಅಂತಂದರೆ ಮಾರ್ಕ್ ಸಿನಿಮಾ. ನಿಮಗೆಲ್ಲರೂ ಆಲ್ರೆಡಿ ಇದು ಸಿನಿಮಾದ ಬಗ್ಗೆ ಸಾಂಗ್ಸ್ಗಳೆಲ್ಲ ನೋಡಿದ್ದೀರಾ, ಆಮೇಲೆ ಸಿನಿಮಾದ ಅಪ್ಡೇಟ್ಗಳೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಈ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದರೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಡಿಸೆಂಬರ್, ಇದು ಅಕ್ಟೋಬರ್, ಇನ್ನೊಂದು 5 ದಿನ ಹೋದರೆ 5 ತಿಂಗಳು ಮುಗೀತು. ಬಟ್ ನವಂಬರಲ್ಲಿ ಈ ಸಿನಿಮಾದ ಪ್ರಮೋಷನ್ ಆಗಿರ್ಬೋದು, ಮತ್ತು ಟ್ರೈಲರ್ ಆಗಿರ್ಬೋದು, ಮತ್ತು ಟೀಸರ್ ಆಗಿರ್ಬೋದು, ಮತ್ತು ಇನ್ನೊಂದು 2-3 ಸಾಂಗ್ ಕೂಡ ಇದೆ ಸಿನಿಮಾದಲ್ಲಿ. ಆ ಸಾಂಗ್ ಬಗ್ಗೆನೂ ಕೂಡ ಅಪ್ಡೇಟ್ ಬರುತ್ತೆ. ಹಾಗೂ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗ್ಬೋದು. ಸ್ನೇಹಿತರೆ, ಇದಾದಮೇಲೆ ಅಂದರೆ ಈ ಸಿನಿಮಾ ಮಾರ್ಕ್ ಸಿನಿಮಾ ರಿಲೀಸ್ ಆದಮೇಲೆ ಸುದೀಪ್ ಸರ್ ಅವರ ಮುಂದಿನ ಸಿನಿಮಾಪ್ಪ ಅಂತಂದರೆ BRB ಅನ್ನೋ ಸಿನಿಮಾ, ಅಂದರೆ ಬಿಲ್ಲಾರಂಗ ಭಾಷೆ ಅನ್ನೋ ಸಿನಿಮಾ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಅನೂಪ್ ಭಂಡಾರಿ ಅವರು. ಈ ಸಿನಿಮಾದ ಅಪ್ಡೇಟು ಅಂದರೆ ಈ ಮಾರ್ಕ್ ಸಿನಿಮಾಗಿಂತ ಮುಂಚೆನೇ ಈ ಸಿನಿಮಾದ ಅಪ್ಡೇಟ್ ಬಂದಿತ್ತು. ಅಂದರೆ ಅಪ್ಡೇಟ್ ಅಪ್ಪ ಅಂತಂದರೆ ಈ ಸಿನಿಮಾ ರೆಡಿ ಆಗ್ತಾ ಇದೆ ಅನ್ನೋದು ಒಂದು ಟೈಟ್ಲ್ ಕೂಡ ರಿಲೀಸ್ ಆಗಿತ್ತು, BRB ಅನ್ನೋದು. ಇದ್ರದ್ದು ಅಪ್ಡೇಟ್ ಕೂಡ ಇನ್ನೂವರೆಗೂ ಬಂದಿಲ್ಲ. ಅಂದರೆ ಇದು ಮಾರ್ಕ್ ಸಿನಿಮಾ ರಿಲೀಸ್ ಆದಮೇಲೆ ಬರ್ಬೋದು. ಇನ್ನು ಇವೆರಡೂ ಸಿನಿಮಾ ಹೊರತುಪಡಿಸಿದರೆ ಸುದೀಪ್ ಸರ್ ಅವರ ಮುಂದಿನ ಸಿನಿಮಾದ ಒಂದು ಟೈಟ್ಲ್ ಕೂಡ ರಿಲೀಸ್ ಆಗಿಲ್ಲ. ಇದು ಸಂತೋಷ್ ಆನಂದರಾಮ್ ಅವರು ಮತ್ತು ಸುದೀಪ್ ಸರ್ ಅವರ ಒಂದು ಕಾಂಬಿನೇಷನಲ್ಲಿ ಸಿನಿಮಾ ಬರ್ತಾ ಇದೆ ಅನ್ನೋದು ಒಂದು ಸುದ್ದಿ ಹರಡ್ತಾ ಇದೆ. ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋದು ಸುದ್ದಿ ಬರ್ತಾ ಇದೆ. ಬಟ್ ಅದನ್ನು ನಾವು ವೇಟ್ ಮಾಡಿ ನೋಡಬೇಕು. ಸಿನಿಮಾದ ಒಂದು ಅಪ್ಡೇಟ್ಗೆ ಅಂದರೆ ಸಂತೋಷ್ ಆನಂದರಾವ್ ಅವರ ಒಂದು ಡೈರೆಕ್ಷನಲ್ಲಿ ಸಿನಿಮಾ ಸುದೀಪ್ ಸರ್ ಅವರಿಗೆ ಮಾಡ್ತಾ ಇದೆ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ, ಅಂದರೆ ಸುದ್ದಿ ಬರ್ತಾ ಇದೆ. ಅದನ್ನು ನಾವು ವೇಟ್ ಮಾಡಿ ನೋಡಬೇಕು. ಅಂದರೆ ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಯಾವ ಸಿನಿಮಾ ಬರ್ತಾ ಇದೆ, ಆ ಸಿನಿಮಾದ ಟೈಟ್ಲ್ ಏನು, ಆಮೇಲೆ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಯಾವುದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಏನು, ಅಂದರೆ ಅದೇ ಇದೆ. ಮತ್ತು ಅಪ್ಡೇಟ್ ಅಪ್ಪ ಅಂತಂದ್ರೆ ಅದೇ. ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಬಟ್ ಒಂದು ಮಾತುಗಳು ಆಮೇಲೆ ಒಂದು ಸುದ್ದಿಗಳು ಬರ್ತಾ ಇದೆ. ನಾವು ಕೂಡ ವೇಟ್ ಮಾಡಿ ನೋಡಬೇಕು. ಒಂದು ವೇಳೆ ಬರೋದು ಕನ್ಫರ್ಮ್ ಆದರೆ ಖಂಡಿತವಾಗ್ಲೂ ಖುಷಿ ವಿಚಾರ. ಸಂತೋಷ್ ಆನಂದರಾಮ್ ಅವರ ಒಂದು ಅವರ ಒಂದು ಏನಪ್ಪ ಅಂತಂದರೆ ಆ ಸಿನಿಮಾಗಳು ಒಂದು ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾಗಳು. ಭಾಳ ಸಿನಿಮಾಗಳು ಹಿಟ್ ಆಗಿವೆ. ಯುವರತ್ನ ಆಗಿರ್ಬೋದು, ಮತ್ತು ರಾಮಾಚಾರ್ಯ ಆಗಿರ್ಬೋದು, ಅದು ರಾಘವೇಂದ್ರ ಸ್ಟೋರ್ ಆಗಿರ್ಬೋದು, ಮತ್ತು ರಾಜ್ಕುಮಾರ್ ಆಗಿರ್ಬೋದು, ಯುವ ಆಗಿರ್ಬೋದು, ಇವೆಲ್ಲ ಸಿನಿಮಾ ಅವ್ರು ಮಾಡಿದಂಥ ಸಿನಿಮಾಗಳು. ಅದರಲ್ಲಿ ಒಂದು ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾ. ಆಮೇಲೆ ಒಂದು ಉತ್ತಮವಾದ ಒಂದು ಮೆಸೇಜ್ ಕೂಡ ಇರುತ್ತೆ ಆ ಸಿನಿಮಾದಲ್ಲಿ ಕೊನೆಯದಾಗಿ. ಇನ್ನು ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಸಿನಿಮಾ ಬಂದರೆ ಒಂದು ಖುಷಿ ವಿಚಾರ, ಒಂದು ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಕಾದು ನೋಡ್ಬೇಕಷ್ಟೇ ನಾವು ಯಾವ ಥರ ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದು. ಒಂದು ವೇಳೆ ಮಾಡಿದರೆ ಅಥವಾ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಡ್ರಾಮಾ ಮಾತ್ರ ಸಿನಿಮಾ ಮಾಡ್ತಾರೋ, ಅಥವಾ ಲವ್ ಸ್ಟೋರಿನೋ, ಅಥವಾ ಒಂದು ಮಾಸ್ ಸಿನಿಮಾನೋ, ವೇಟ್ ಮಾಡಿ ನೋಡಬೇಕು. ಬಟ್ ಇನ್ನೂವರೆಗೂ ಕೂಡ ಏನೋ ಒಂದು ಅಪ್ಡೇಟ್ ಕೂಡ ಬಂದಿಲ್ಲ. ಬಟ್ ಸುದ್ದಿ ಬರ್ತಾ ಇದೆ. ನನ್ನ ಪ್ರಕಾರ ಮಾರ್ಕ್ ಸಿನಿಮಾ ಆದಮೇಲೆ ಸುದೀಪ್ ಸರ್ ಅವರ BRB ಸಿನಿಮಾ ಆಗಿರ್ಬೋದು ಮತ್ತು ಈ ಸಿನಿಮಾದ ಅಪ್ಡೇಟು ಬರ್ಬೋದು ಅಂತಂದು ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ. ಕಾದು ನೋಡ್ಬೇಕಷ್ಟೇ. ಸ್ನೇಹಿತರೆ, ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ ಇನ್ನೂ ರಿಲೀಸ್ ಆಗೋಕ್ಕೆ ಇನ್ನೂ 1 ತಿಂಗಳು ಉಳಿತು, ಅಂದರೆ 1.5 ತಿಂಗಳು. ಇನ್ನು ನವಂಬರ್ ತಿಂಗಳಲ್ಲಿ ಈ ಸಿನಿಮಾದ ಅಪ್ಡೇಟ್ಗಳು ಬರುತ್ತೆ. ಅಂದರೆ ನಾನು ಮುಂಚೆನೇ ಹೇಳಿದೆ ನಿಮಗೆ, ಆ ಸಾಂಗ್ಸ್ ಆಗಿರ್ಬೋದು, ಮತ್ತು ಟೀಸರ್ ಆಗಿರ್ಬೋದು, ಮತ್ತು ಟ್ರೈಲರ್ ಆಗಿರ್ಬೋದು. ಒಂದು ಸಣ್ಣದಾಗಿ ಒಂದು ಟೀಸರ್ ಮೊನ್ನೆ ಬಿಟ್ಟಿದ್ರು. ಅಂದರೆ ಸಿನಿಮಾದ ಟೈಟ್ಲ್ ಬಗ್ಗೆ ರಿವೀಲ್ ಮಾಡಿದ್ರು. ಬಟ್ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತಂದರೆ ಇನ್ನು 1 ತಿಂಗಳು ಅಷ್ಟೇ. ಅಂದರೆ ಹತ್ತಿರ 1 ತಿಂಗಳು ಉಳಿತು. ಅಂದರೆ ಡಿಸೆಂಬರ್ ತಿಂಗಳು ಹೊರತುಪಡಿಸಿದರೆ ನವಂಬರ್ ತಿಂಗಳು ಅಷ್ಟೇ 1 ತಿಂಗಳು ಉಳಿತು. ಅದರಲ್ಲಿ 1 ತಿಂಗಳಲ್ಲಿ ಅಪ್ಡೇಟ್ ಬರುತ್ತೆ. ಸ್ನೇಹಿತರೆ, ಇವರಿಬ್ಬರ ಒಂದು ಕಾಂಬಿನೇಷನ್ ಅಂದರೆ ಸಂತೋಷ್ ಆನಂದರಾಮ್ ಸರ್ ಅವರು ಮತ್ತು ಸುದೀಪ್ ಸರ್ ಅವರ ಒಂದು ಕಾಂಬಿನೇಷನಲ್ಲಿ ಸಿನಿಮಾ ಬರೋದು ಕನ್ಫರ್ಮ್ ಆದರೆ, ಒಂದು ವೇಳೆ ಸಿನಿಮಾದ ಒಂದು ಟೈಟ್ಲು ಅಥವಾ ಸಿನಿಮಾದ ಒಂದು ಅಪ್ಡೇಟ್ಗಳು ಬಂದರೆ ನಿಮಗೆ ಯಾವ ಥರ ಒಂದು ಖುಷಿ ಆಗುತ್ತೆ ಇವರೊಬ್ಬರ ಒಂದು ಕಾಂಬಿನೇಷನಲ್ಲಿ ಬಂದರೆ, ಮತ್ತು ಯಾವ ಥರ ಸಿನಿಮಾನ ಮಾಡಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಅದರ ಬಗ್ಗೆ ಸಿನಿಮಾದು ಕೂಡ ಆ ಸಿನಿಮಾದ ಅಪ್ಡೇಟ್ ಕೂಡ ಗೊತ್ತಿದ್ದರೆ ಅದ್ರ ಬಗ್ಗೆನೂ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಸುದೀಪ್ ಸರ್ ಅವರ ಅಪ್ಕಮಿಂಗ್ ಸಿನಿಮಾದ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಅದೇ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡೋದಕ್ಕೆ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.